ಸಂಜೆ ಸಮಯಕ್ಕೆ ಸರಿಯಾಗಿ ದೇವಸ್ಥಾನ ಹತ್ರ ಬರುತ್ತಾನೆ ಎಂದು ನನ್ನ ಕೆನ್ನಿಗೆ ಸವಿ ಮುತ್ತಿಟ್ಟು ಹೋದ ನನ್ನ ಮನ ಪ್ರೇಮಿ ಕಾಣುತ್ತಿಲ್ಲವಲ್ಲ. ಹತ್ತಾರು ಹಳ್ಳಿಯ ಅಣ್ಣೀರ ರಾಜರಾಮನ ಸಹೋದರಿ ಮನಹರ ವನ ತಂಗಾಳಿಯಲ್ಲಿ ನಿಂತ ಸೌಂದರ್ಯ ಲತೆ ನೀನೆ ಸುನಿತನ ಸೌಂದರ್ಯಕ್ಕೆ ಸಾಟಿ ಇಲ್ಲವೆಂದು ಕೇಳುತ್ತಿದ್ದೆ. ಅದು ಈಗ ಸತ್ಯವಾಯಿತು. ನಿಜವಾಗಲು ನೋಡುವುದಕ್ಕೆ ನೀನೊಬ್ಬ ನದಿನೇ ಸರಿ. ಈಗಿನ ದಾಟವಾಗಿ ದಾರಿ ತಪ್ಪಿ ನಾ ಇಲ್ಲಿಗೆ ಬಂದೆ. ನೀರಿನ ಬದಲು ಒಂದು ಹೆಣ್ಣಿನ ಸುಖ ಸಿಗುತ್ತದೆಂದು ನಾನು ತಿಳಿದಿರಲಿಲ್ಲ. ನನಗೂ ಬಹು ದಿನಗಳಿಂದ ನಿನ್ನ ಮೇಲೆ ಅತಿಯಾದ ಆಸೆ ಇತ್ತು. ಬಯಸದೇ ಇದ್ದ ಸುಖ ಬಾಯೆಂದು ಹತ್ತಿರ ಬಂದಿರುವಾಗ ನಾ ಸುಖ ಸವಿಯದೆ ಬಿಡುವನಲ್ಲ. ಈ ವೇಷಧಾರಿ ಏನಂದೆ ನೀನು? ನನ್ನನ್ನು ಹಾಳು ಮಾಡಲು ಬಂದಿರುವೆಯಾ? ಒಂಟಿ ಹೆಣ್ಣು ಸಿಕ್ಕಿದಳೆಂದು ಕೆಟ್ಟ ದೃಷ್ಟಿಯಿಂದ ನೋಡಿ ಕೆಡಿಸಲು ಪ್ರಯತ್ನಿಸಿದರೆ ಕಾಮ ತುಂಬಿದ ಪಾಪಿಯಾಗುವೆ ನೀನು. ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ. ಸವಿ ರಸವನ್ನು ಆಶಿಸಿ ಬಂದ ದುಂಬಿಗೆ ಮಧುವನ್ನು ಕೊಡುವುದು ಹೂವಿನ ಲಕ್ಷಣ. ರಸಬಾಳೆಯಂತಿರುವ ನಿನ್ನ ದೇಹದ ಸವಿಯನ್ನು ಸವಿಯಬೇಕೆಂದು ಬಾಯಿ ತೆರೆದಿದೆ ನನ್ನ ಮನ. ನನ್ನ ದೇಹದ ಮೇಲೆ ಕ್ಷಣ ಕಾಲ ನಿನ್ನ ದೇಹವನ್ನು ಒಪ್ಪಿಸಿ ಮಲಗು. ತರುವ ಕಾಮ ಬಯಕೆಯನ್ನು ಅನಿಸಿಕೊಳ್ಳೋಣ. ದೂರ ಸರಿ ದುರಾತ್ಮ. ಕಾಮನದಿಂದ ನಿನ್ನ ಕಣ್ಣುಗಳು ಪರ ಹೆಣ್ಣಿನ ಶೀಲಕ್ಕೆ ಕಣ್ಣಿಟ್ಟರೆ ಕುರುಡಾಗಿ ಹೋಗುವೆ. ಮತ್ತೆ ಪರ ಹೆಣ್ಣಿನ ಶೀಲಕ್ಕೆ ಕಣ್ಣಿಟ್ಟರೆ ಕುರುಡಾಗಿ ಹೋಗುವೆ. ಎಚ್ಚರ ಎಚ್ಚರ. ವೇದಗಳ ಅಧ್ಯಯನದ ಪುರಾಣ ನನ್ನ ಮುಂದೆ ಏಳಬೇಡ. ಸುಂದರಿ, ನ್ಯಾಯವನ್ನು ರಕ್ಷಿಸುವ ನ್ಯಾಯಮೂರ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ಲಂಚದ ಹಣವನ್ನು ತಿಂದು ನ್ಯಾಯವನ್ನೇ ಕೊಲ್ಲುವ ನ್ಯಾಯಾಧೀಶರಿಗೆ ಏಕೆ ಕಾಡಿಲ್ಲ ಪಾಪ? ಸುಟ್ಟಿಲ್ಲ ಈ ನಿನ್ನ ದೇವರು. ಹೆಣ್ಣು ಹೊನ್ನು ಎಂಡದ ಸುಖಕ್ಕಾಗಿ ಅಕ್ಕ ತಂಗಿಯರ ಸೆರಗನ್ನೇ ಕಾಮುಕರಿಗೆ ಮಾರುವ ಈತರಿಗೇಕೆ ಕಾಡಿಲ್ಲ ಪಾಪ? ಅವನ್ನೇಕೆ ಸುಟ್ಟಿಲ್ಲ ಈ ನಿನ್ನ ದೇವರು. ಜನ್ಮ ಕೊಟ್ಟ ತಂದೆ ತಾಯರನ್ನೇ ಮರೆತು ಅನ್ನ ಹಾಕದೆ ಕಾಲಿನಿಂದ ಚಿಪ್ಪಿ ಮನೆಯಿಂದ ಹೊರಗಟ್ಟಿದ ದುಷ್ಟರಿಗೆ ಕಾಡಿಲ್ಲ ಪಾಪ? ಇಲ್ಲಕ್ಕೆ ಸುಟ್ಟಿಲ್ಲ ಈ ನಿನ್ನ ದೇವರು.
ಪ್ರತಿನಿತ್ಯ ಕಂಡವರ ಮನೆಗೆ ಕನ್ನ ಹಾಕಿ ದರೋಡೆ ಸುಲಿಗೆ ಮಾಡಿ ಕಳ್ಳ ಹಣದಿಂದ ಬದುಕುತ್ತಿದ್ದ ನನಗೇಕೆ ಹತ್ತಲಿಲ್ಲ ಪಾಪ, ನನ್ನನ್ನೇಕೆ ಸುಡಲಿಲ್ಲ ಈ ನಿನ್ನ ದೇವರ ಈ ನಿನ್ನ ದೇವರು. ನೋಡು ಸುಂದರಿ, ಕಣ್ಣಿಗೆ ಕಾಣದ ದೇವರು ಕಲ್ಲಲ್ಲಿ ಅಡಗಿದ್ದಾನೆ ಎನ್ನುವುದು ಮೂರ್ಖತನ. ನಮ್ಮಲ್ಲಿರುವ ಆತ್ಮ ದೇವರಿಗಿಂತೂ ಯಾವ ದೇವರು ಇಲ್ಲ. ಈ ಆತ್ಮ ಬಯಸಿದ್ದನ್ನು ನಾವು ಪಡೆಯಲೇಬೇಕು. ಅಂದಾಗಲೇ ಮನೆಯ ದೇವರಿಗೂ ತೃಪ್ತಿ. ತಡ ಮಾಡದ ನೀ ಎನ್ನ ಮನ ಬಯಕೆಯನ್ನು ಈಡೇರಿಸು ಎನ್ನಿ. ಅಂದಾಗ ಕಣ್ಣು ಮುಚ್ಚಿಕೊಳ್ಳುವುದು ಮೂರ್ಖತನ. ನಿಲ್ಲಿಸು ನಿನ್ನ ಉದ್ದಾಟನೆ. ಒಳ್ಳೆಯದಕ್ಕೆ ಸಮಯ ಸಿಕ್ಕಿದೆ ಎಂದು ಸುಖ ಪಡುವ ಕಾಮಿ ನೀನು ಆಗಬೇಡ. ನಿನ್ನ ಅದರಾಮೃತ ವೀರದೆ ನಿರಾಸೆಯಿಂದ ಮಾತ್ರ ಹಿಂದಕ್ಕೆ ಹೋಗಲಾರೆ. ನಾ ಆಗಲೇ ಹೇಳಿದೆ, ಸುಖ ಸಿಗುವ ಸಮಯ ಬಂದಾಗ ಅದನ್ನು ಸವಿದು ತೃಪ್ತಿ ಪಡುವುದೇ ಕ್ಷೇಮ. ಒಂದು ಪರ ಪುರುಷನ ಕೈಗೆ ಸಿಕ್ಕ ಒಂಟಿಯನ್ನು ಅವನಿಂದ ತನ್ನ ಶೀಲ ಕಾಪಾಡಿಕೊಳ್ಳಲು ಸಾಧ್ಯವಾಗದೆ ಹೋದಾಗ ಶಾಂತವಾಗಿ ಕಣ್ಣು ಮುಚ್ಚಿ ಸುಖ ಕೊಟ್ಟು ಸುಖ ಸವಿಯುವುದೇ ನಿಜವಾದ ಹೆಣ್ಣಿನ ಕಾಮ ಲಕ್ಷಣ. ನೀಚ, ದೂರ ನಿಲ್ಲು. ನಿಲ್ಲು ಸುನಿತಾ, ಸ್ವಲ್ಪ ಕಣ್ಬಿಟ್ಟು ನೋಡು. ನೀನು ಬಯಸಿದ ಹುಚ್ಚ ನಾನೇ ಕಿರಣ್. ಕಿರಣ್, ನೀವಾ? ನನಗೆ ಜೀವವೇ ಹಾರಿ ಹೋಗಿತ್ತು. ನಿಮಗಾಗಿ ನಾನು ಕಾಯುತ್ತಾ ಕನಸು ಕಾಣುತ್ತಿದ್ದೆ. ನೀವು ನೋಡಿದ್ರೆ ನನಗೆ ಭಯಪಡಿಸುವಂತೆ ಆಯ್ತಲ್ಲ. ಸುನಿತಾ, ನನ್ನನ್ನು ಕ್ಷಮಿಸು. ನನ್ನ ನೆಚ್ಚಿನ ಪ್ರೇಯಸಿ ಸಮಯಕ್ಕೆ ತಕ್ಕಂತೆ ಮನಸ್ಸು ಬದಲಿಸ ಮಾಟಗಾರ್ತಿಯೋ ಅಥವಾ ಸಿಕ್ಕ ಸಮಯದ ಸೊಕ್ಕನ್ನಡಗಿಸಿ ಶೀಲ ಉಳಿಸಿಕೊಳ್ಳ ಸದ್ಗುಣವತಿ ಎಂದು ನಿನ್ನನ್ನು ಪರಿಚಯ ಮಾಡಿದೆ. ನೋಡು ಸುನಿತಾ, ಮದುವೆಯಾದ ಗಂಡ ಹೆಂಡಂದಿರು ಸರಿಯಾಗಿ ಅರ್ಥ ಮಾಡಿಕೊಂಡು ಬಾಳಿದರೆ ಮಾತ್ರ ಸಮಾಜದಲ್ಲಿ ಬೆಲೆ. ಬದಲಾಗಿ ಮಡದಿ ಏನಾದರೂ ಸೆರಗು ಆಸ ಸೂಳೆಯಾದರೆ ಬೀದಿಯಲ್ಲಿ ಮಿಂಡನಾದವನು ಗಂಡನಿಗೆ ಮೀಸ ತಿರುವಿ ನಗುವಂತಾಗುತ್ತದೆ. ಆಗ ಉಳಿಯುವುದೇನು ಗಂಡನ ಗೌರವ ಕಿಮ್ಮತ್ತು. ನೋಡು ಸುನಿತಾ, ಮಾಡಿಕೊಂಡ ಗಂಡನಿಗೆ ಮೋಸ ಮಾಡಿ ಮರಿಯಲ್ಲಿ ಮಿಂಡನಿಗೆ ಮೈಯೊಪ್ಪಿಸುವ ಸೂಳೆಯಾಗಬಾರದು. ನನ್ನ ಹೆಂಡತಿ ಕುರಿತ ಸೂಳೆಯಾಗಬಾರದು. ಆದರೆ ನನ್ನ ಮೇಲೆ ಅಪನಂಬಿಕೆ ನಿಮಗೆ? ಇಲ್ಲ ಸುನಿತಾ, ಖಂಡಿತ ಇಲ್ಲ. ನಿನ್ನಲ್ಲಿರುವ ಸತ್ಯ ಈ ಸಮಾಜದ ಹೆಣ್ಣು ಕುಲಕ್ಕೆ ತಿಳಿಯಲೆಂದು ನಾನು ಈ ರೀತಿ ನಾಟಕವಾಡಿದ್ದೆ. ನೋಡು ಸುನಿತಾ, ನಾನೊಬ್ಬ ಅಲೆಮಾರಿ. ಹೊಂಗೆಯ ಮರದಡಿಯ ಗುಡಿಸಲೇ ನನಗೆ ನೆರಳು. ಉಪ್ಪು ಗಂಜಿಗಳೆರಡೊತ್ತು ನನ್ನ ಹೊಟ್ಟೆಗೆ ಅನ್ನ. ಒಂದೊತ್ತು ಸಿಕ್ಕರೆ ಎರಡೊತ್ತು ಉಪವಾಸ. ನೋಡು ಸುನಿತಾ, ನಾನು ಕರೆಯದಾಗಿ ಹೇಳ್ತಾ ಇದ್ದೀನಿ. ನೀನೇನಾದರೂ ನನ್ನ ಮದುವೆ ಆದರೆ ಮುಂಬರುವ ಕಷ್ಟಗಳನ್ನೆಲ್ಲ ಎದುರಿಸಬೇಕಾಗುತ್ತದೆ. ಅದಕ್ಕೆ ಕಡೆಯದಾಗಿ ಹೇಳ್ತಿದ್ದೀನಿ, ಸದಾ ಕಾಲ ಆಶ್ರಯದಲ್ಲೂ 3 ಹೊತ್ತು ತೃಪ್ತಿಯಾಗಿ ಅನ್ನ ಸಿಗುವಂತ ದೊಡ್ಡ ಮನೆ ನೌಕರಿ ಹುಡುಗನನ್ನು ಮದುವೆ ನೋಡಿ ಆಗಿ ಬಾಳಬಾರದೆ ಆನಂದದಲ್ಲಿ. ಏನಂದ್ರಿ ಕಿರಣ್? ನಿಮ್ಮನ್ನು ಬಿಟ್ಟು ಅನುಕ್ಷಣನೂ ಇರಲಾರೆ.
ನಿನ್ನಂತ ಪ್ರೇಷ ಸಿಕ್ಕಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯ. ಈ ಹುಚ್ಚನಿಗಾಗಿ ತನ್ನ ಸಿರಿತನವನ್ನೆಲ್ಲ ತೃಣಾಸಮನ ಮಾಡಿ ಆ ಸುಖವನ್ನೆಲ್ಲ ತೊರೆದು ನನ್ನನ್ನೇ ನಂಬಿ ಬರುತ್ತೇನೆ ಎನ್ನುವಾಗ ನಿನ್ನ ಬಾಳಿಗೆ ಸದಾ ಜೊತೆಯಾಗಿರಲೇಬೇಕು. ಈ ಮುಗ್ಧ ಮನಸ್ಸಿಗೆ ಪ್ರೀತಿಯ ಮುತ್ತಿಟ್ಟು ನನ್ನನ್ನು ಆಲಂಗಿಸು. ಜೀವಕ್ಕೆ ಜೀವ ಕೊಡುವೆ, ಹೋಗ ತನಕ ಜೊತೆ ಇರುವೆ. ಈ ಲೋಕ ಮರೆಯದೆ ನೆನೆಯುವ ಹೊಸ ಇತಿಹಾಸವ ನಲ್ಲೆ ನಾ ಬರೆಯುವೆ. ಜೀವ ಕೊಡುವೆ, ಮನೆಯಲ್ಲಿ ಮೈ ಮರೆತು ಮಂಚದ ಮೇಲೆ ಮನ್ಮಥನೊಂದಿಗೆ ಮಲಗಬೇಕಾದ ಹೆಣ್ಣು ಕೇವಲ ಬೀದಿಗೆ ತಿರುಕನೊಂದಿಗೆ ಪ್ರೇಮ ಸಂಬಂಧವನ್ನಿಟ್ಟುಕೊಂಡು ನೆಲದ ಮೇಲಿನ ಅರುಕಲು ಚಾಪೆಗೆ ಮೈ ಕೊಡಲು ಮುಂದಾಗಿದ್ದಾಳೆ ನನ್ನ ತಂಗಿ ಸುನೀತಾ. ದಸೆ ಇಲ್ಲದ ಈ ಅನಾಥನಿಗೆ ನನ್ನ ತಂಗಿ ಅದೇಗೆ ಮನಸೋತಳು ಎಂಬುದೇ ಒಲು ತಿಳಿಯದ ಆಶ್ಚರ್ಯದ ಸಂಗತಿ. ಅದೇನೇ ಇರಲಿ, ಹೇಗಾದರೂ ಮಾಡಿ ಇವರಿಬ್ಬರ ಪ್ರೇಮ ಸಂಬಂಧವನ್ನು ಮುರಿದು ಹಾಕಲೇಬೇಕು. ನನ್ನ ತಂಗಿಯನ್ನು ಮನೆಯಲ್ಲಿಯೇ ಕೂಡಿ ಹಾಕಿದರೆ ಯಾವ ಪ್ರಯೋಜನವೂ ಇಲ್ಲ. ಇದರಿಂದಾಗಿ ಆ ಹುಚ್ಚ ನನ್ನ ಮನೆಗೆ ಬಂದು ಸುನೀತಾಳಿಗಾಗಿ ರಂಪ ಮಾಡಲೂಬಹುದು. ಹಾಗಾಗಬಾರದು. ನಾ ಈ ರೀತಿಯಾಗಿ ಮಾಡಿದರೆ ಒಳ್ಳೆಯದು.
ಅರಮನೆಯ ಅಂತಸ್ತಿನ ಮಹಡಿಯಲ್ಲಿ ಅಂಗಾಂಗ ತುಂಬಿ ತುಳುಕುವ ಯೌವನದ ಸುಂದರಿ ಆ ಸುನೀತಾ ಮಾವನನ್ನೇ ಮನೆಯಿಂದ ಮಾರಿಯಂತೆ ಹೊರಗಟ್ಟಿ ಆಯಾಗಿ ಮೈ ಮರೆತು ಮಲಗಿರುವ ಹೆಣ್ಣು. ಹೇ ಸುನೀತಾ, ಆಸೆ ಎನ್ನುವ ಕಾಮ ಎನ್ನುವ ಬಲೆಗೆ ಆಸೆಯ ಹಕ್ಕಿಯಾಗಿ ಸಿಕ್ಕು ಶೀಲವೆನ್ನುವ ಪ್ರಾಣ ಕಳೆದುಕೊಳ್ಳದೆ ಒಮ್ಮೆ ಪಾರಾಗಿ ನನ್ನ ಕಾಮದ ಕಿಚ್ಚಿಗೆ ಕೊಳ್ಳಿಯನ್ನಿಟ್ಟಿರುವ ಎಂದಾಗ ಅದರ ಜ್ವಾಲೆ ಕಾಡ್ಗಿಚ್ಚಿನಂತೆ ಹತ್ತಿ ಉರಿಯುತ್ತಿರುವ ನನ್ನ ಮನದಾಹಕ್ಕೆ ದಾಹ ನೀಡುವ ಬುದ್ಧಿ ನೀನಾಗಲೇಬೇಕು ಅತಿ ಶೀಘ್ರದಲ್ಲೇ. गणाधिसेवितं कपित्तजम्बफलसानपक्षितं उमासितं शोकविनायककारणं नमो विघ्नेश